ನಾನು ಅಂತವ್ರಿಗೆ ಮೊನ್ನೆ ಕೂಡ ಒಂದ್ ವಿಡಿಯೋ ಮುಖಾಂತರ ವೈರಲ್ ಮಾಡಿ ಹೇಳಿದೀನಿ. ನಾನು ಎಂದೂ ಕೂಡ ಪ್ರೋತ್ಸಾಹ ಕೊಡುದಿಲ್ಲ. ಯಾಕಪ್ಪ ಅಂತಂದ್ರ ಸೌಂಡ್ ಹಚ್ಚೋದು, ಶಬ್ದ ಮಾಲಿನ್ಯ ಆಗೋದು, ನಮ್ಮ ಮನ್ಯಾಗಿನವ್ರ ಅಣ್ತಂಬ್ರಿ ಇವತ್ತು ಆಕ್ಸಿಡೆಂಟ್ ಆಗಿ ಸಾಯುದು. ಆ ತಂಗಿ ಮೊನ್ನೆ ಇವತ್ತು ಪಾಪ ಆಕ್ಸಿಡೆಂಟ್ ಆಗಿ ಸತ್ರು. ಆ ಕುಟುಂಬನ ಏನಾರು ನಾವು ರಕ್ಷಣೆ ಮಾಡಕ್ ಸಾಧ್ಯತಿ? 21 ವಯಸ್ಸ ಪಾಪ ತಂಗಿ ಹೊಟ್ಟಿಲಿತ್ತದ. ಎಂತ ಅನಾಹುತ! ಆ ಅನಾಹುತ ನೋಡ್ರಿ ಕಣ್ಣಾಗ ನೀರು ಬರ್ತಾವ. ನಾವಂತೂ ರೈತ ಸಂಘದವ್ರನ್ನ, ನಿಮ್ಮನ್ನ ಸೌಂಡ್ ಹಚ್ಚಿದವ್ರನ್ನ ಯಾರನ್ನೂ ಕಾಪಾಡಕ್ ಆಗುದಿಲ್ಲ. ನಾನ್ ಖಡಕ್ಕಾಗಿ ನಾನು ಸಂದೇಶ ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತಿದೀನಿ, ನೀವು ನಮ್ಮ ಅಣ್ತಂಬ್ರದ್ರಿ, ನಮ್ಮ ರೈತರ ಮಕ್ಕಳದ್ರಿ, ಬಡ್ರ ಮಕ್ಕಳದ್ರಿ, ತಕ್ಷಣ ಆ ಸೌಂಡ್ ಅನ್ನ ವಾಪಸ್ ಪಡ್ಕೋತಕ್ಕಂಥದ್ದು ಆಗ್ಬೇಕು ಅನ್ನುವಂತ ಗಾಡಿ ಚಲಾವಣೆ ಮಾಡ್ಬೇಕು. ನೀವು ಸರಾಯಿ ಕುಡಿದು ಸೌಂಡ್ ಹಚ್ಚಿದ್ರ ಇನ್ನೊಬ್ರ ತೊಂದರೆಕ್ಕೆ ಅವಕಾಶ ಎಂದೂ ಇರುದಿಲ್ಲ. ಅದನ್ನ ನಾವ್ ಯಾರು ರೈತ ಸಂಘದವ್ರು ಸಪೋರ್ಟ್ ಮಾಡಂಗಿಲ್ಲ. ಅಥವಾ ತಕ್ಷಣ ಅದನ್ನ ವಾಪಸ್ ಪಡಿಬೇಕು ಅನ್ನೋಂತ ವಿಚಾರ ಮಾಡ್ತೀವಿ. ಈಗ ಟ್ರ್ಯಾಕ್ಟರ್ ಮಾಲಕರ ನಿಮಗೂ ಕೂಡ ನಮಗ ತಲೆಯಲ್ಲಿ ಐತಿ ಏನಪ್ಪಾ ಅಂದ್ರ, ಟ್ರ್ಯಾಕ್ಟರ್ ಡ್ರೈವರ್ಗಳು ಟೇಪ್ ಇದ್ದಪ್ಪ ಅಂದ್ರ, ಸೌಂಡ್ ಇತ್ತಪ್ಪ ಅಂದ್ರ ಅವ್ರ ಹುಷಾರ್ಲಿ ಹೋಗ್ತಾರ ಅನ್ನುವಂಥದ್ದು ತಪ್ಪು ಕಲ್ಪನಾ. ಯಾಕಂದ್ರ ಶಬ್ದ ಮಾಲಿನ್ಯದಿಂದ ಇವತ್ತು ಒಬ್ಬ ಡ್ರೈವರ್ಗ ಮನಸ್ಸು ನೆಮ್ಮದಿಗೋಸ್ಕರ ಇವತ್ತು ಸಾವಿರಾರು ಕುಟುಂಬಗಳ ಇವತ್ತು ಬೀದಿಗೆ ಬರತ್ತಾವ. ದಿನನಿತ್ಯ ನೂರಾರು ಆಕ್ಸಿಡೆಂಟ್ ಆಗತ್ತಾವ. ತಾವು ಟ್ರ್ಯಾಕ್ಟರ್ ಮಾಲಕರು ಏನೈತಿ, ತಾವು ತೀರ್ಮಾನ ಮಾಡ್ರಿ. ಇಲ್ಪ ಅನಾಹುತ ಆಗತೈತಿ, ನಾವ ಕಷ್ಟ ಆಗ್ಲಿ ತೊಂದರೆ ಆಗ್ಲಿ ನಮ್ಮ ಹುಡುಗರು ನಾವು ತಿಳುವಳಿಕೆ ಹೇಳ್ಬೇಕು, ಡ್ರೈವರ್ಗಳು ತಿಳುವಳಿಕೆ ಹೇಳಿ ಅದನ್ನ ಸೌಂಡ್ ನಾವ ಕೂಡ ಮಾಲಕರು ಬೀಚಿರ್ಪ ಅಂದ್ರೆ ಈ ತೊಂದರೆ ಬರೋದಿಲ್ಲ. ಇದಕ್ಕೆ ತಾವು ಸಹಕಾರ ಮಾಡ್ರಿ. ಇದು ನಿಮ್ ಮ್ಯಾಲ ವೈರತ್ವ ಮಾಡಕ್ಕ, ನಿಮ್ಮನ್ನ ಅಪಮಾನ ಮಾಡಕ್ಕಾಗಿ ಇದನ್ನ ಮಾಡತ್ತಿಲ್ಲ. ನಮ್ಮ ಮನೆಯಾಗಿನ ಕುಟುಂಬಗಳು ಅನಾಹುತ ಆಗಿ ಆಕ್ಸಿಡೆಂಟ್ ಆಗತ್ತಾವು. ಅದನ್ನ ರಕ್ಷಣೆ ಮಾಡಕ್ಕಾಗಿ ಮಾಡತೈತಿ. ದಯವಿಟ್ಟ ಇವತ್ತು ಡ್ರೈವರ್ಗಳು ಕೂಡ ಕುಡಿದು ಗಾಡಿ ಓಡಿಸ್ತಕ್ಕಂಥದ್ದಾಗ್ಲಿ, ಸೌಂಡ್ ಗಳನ್ನ ಹಚ್ತಕ್ಕಂಥದ್ದಾಗ್ಲಿ, ಸೌಂಡ್ ಅನ್ನ ಸ್ವಯಂ ಪ್ರೇರಿತವಾಗಿ ಬಿಚ್ಚ್ರಿ. ಅಕಸ್ಮಾತ್ ಅವ್ರ ಕೇಸ್ ಮಾಡ್ರಿ ಅಂದ್ರ 10,000 5,000 ದಂಡ ಹಾಕಿ ಪಾಪ ತಾವ 10,000 5,000 ಸಂಬಂಧ ದಿವಸ ಕೆಲಸ ಮಾಡ್ತೀರಿ. ಕೋಟಿಗೆ ಎಡ್ತಾಕೋದ್ ಬರ್ತೈತಿ. ಇವ್ಯಾವ ತೊಂದರೆಗಳನ್ನ ನೀವು ಅನುಭವಿಸಬಾರ್ದು. ಸ್ವಯಂ ಪ್ರೇರಿತವಾಗಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ನಾನೊಬ್ಬ ರೈತ ಸಂಘದ ಅಧ್ಯಕ್ಷನಾಗಿ ಜವಾಬ್ದಾರಿ ವ್ಯಕ್ತಿಯಾಗಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ತಾವ ತಕ್ಷಣ ಆ ಸೌಂಡ್ ಗಳನ್ನ ಬಿಸ್ತಕ್ಕಂಥದ ಮಾಡ್ಲೇಬೇಕು. ಅದೇ ರೀತಿಯಾಗಿ ಕಾರ್ಖಾನೆ ಎಮ್ಡಿಗಳು ಕೂಡ ಅವ್ರಿಗೆಲ್ಲರಿಗೂ ಕೂಡ ನಿಮ್ಮ ಸಿಲಿಪಾಯಿಗಳು ಇರ್ತಾರ. ಸಿಲಿಪಾಯಿ ಮುಖಾಂತರ ಅವ್ರಿಗೆಲ್ಲಾ ಡ್ರೈವರ್ಗಳಿಗೆ ವಿನಂತಿ ಮಾಡಿ ತಕ್ಷಣ ಸೌಂಡ್ ಬಿಸ್ತಕ್ಕಂಥದ್ದಾಗಿ, ಇದು ಒಂದೇ ಸಲ ಅಲ್ಲ, ನಿರಂತರವಾಗಿ ತಾವ ಈ ಕಬ್ಬು ಕಟಾವು ಮಾಡ್ತಕ್ಕಂಥ ಸಂದರ್ಭದೊಳಗೆ ಯಾರು ಕೂಡ ಸೌಂಡ್ ಅನ್ನು ಉಪಯೋಗ ಮಾಡಬಾರದು ಅಂತೇಳಿ ನಾವು ಕೂಡ ರಾಜ್ಯ ರೈತ ಸಂಘದಿಂದ ಇವತ್ತು ನಾಡಿನ ಎಲ್ಲಾ ಇವತ್ತು ಟ್ರ್ಯಾಕ್ಟರ್ ಮಾಲಕರಿಗೆ, ಡ್ರೈವರ್ಗಳಿಗೆ, ಇವತ್ತು ಅಧಿಕಾರಿಗಳಿಗೆ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆರ್ಟಿಒಗಳು ಕೂಡ ಇದ್ರ ಬದಲು ಗಂಭೀರವಾಗಿ ಕ್ರಮ ತಗೊಂಡು ಭಯ ಮೂಡಿಸ್ತಕ್ಕಂಥದ್ದಾಗ್ಬೇಕು. ಹೇಗೆ ಬೆಳಗಾವಿ SP ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ತಾವು ಕೂಡ ಬೆಂಬಲ ಕೊಟ್ಟ ಈ ಯಶಸ್ವಿಯನ್ನ ಮಾಡ್ಬೇಕಂತೇಳಿ ಇಡೀ ಉತ್ತರ ಕರ್ನಾಟಕದ ಎಲ್ಲಾ ನನ್ನ ಟ್ರ್ಯಾಕ್ಟರ್ ಮಾಲಕರಿಗೆ ಮತ್ತು ಪ್ರಾದೇಶಿಕ ಆಯುಕ್ತರು ಕೂಡ ಇವತ್ತ ಒಂದು ನೋಟಿಸ್ ಅನ್ನು ಜಾರಿ ಮಾಡಿ, ಕಾರ್ಖಾನೆಗೂ ನೋಟಿಸ್ ಜಾರಿ ಮಾಡ್ರಿ. ಇವತ್ತ ಈ ಪ್ರಾದೇಶಿಕ ಜಂಟಿ ನಿರ್ದೇಶಕರಿಗೂ ಕೂಡ ನೀವು ಕಡ್ಡಾಯವಾಗಿ ಮಾಡಿ ಅದನ್ನ ಕಾನೂನು ಕ್ರಮ ತಗೊಳ್ಳಿಕ್ಕೆ ತಾವು ಸ್ಟ್ರಿಕ್ಟ್ ಆಗಿ ಇಲ್ಲಿ ನಮ್ಮ ಶ್ರೀನಿವಾಸ ಗೌಡ್ರ ಕಡೆ ಅವರು ಬಂದು ಒಂದು ಲಿಖಿತ ರೂಪದಾಗ ಕೊಟ್ಟ ಒಂದು ಬೆಂಬಲನ್ನು ಕೊಟ್ಟ ಇದನ್ನ ಇಡೀ ನಾಡಿನ ಏನು ಅನಾಹುತಗಳನ್ನ ತಪ್ಪಿಸ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ.